ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಗುರುಗಳಿಗೂ ಕೂಡ ನಮಸ್ತೆ ಸ್ನೇಹಿತರೆ. ಬನ್ನಿ, ನಿಮಗೆ ಒಂದು ಹುಡುಗಿ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ ಅಂತ ನನಗೆ ಗೊತ್ತಾಯಿತು ಸ್ನೇಹಿತರೆ. ನೀವೇನು ಮಾಡಿ, ನಮ್ಮ ಚಾನಲ್ನ ಪೂರ್ತಿಯಾಗಿ ಚೆಕ್ ಮಾಡಿ. ಅಲ್ಲಿ 400 ಪ್ರೊಫೈಲ್ಗಳಿದೆ. ಅದರಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಿಮ್ಮ ಬಯೋಡಾಟಾನ ಈ ಒಂದು Sri9591gmail.comಗೆ ಕಳಿಸಿಕೊಡಿ. ನಾವು ಒಂದು ಒಳ್ಳೆಯ ಹುಡುಗಿನ ಅಥವಾ ಆಂಟಿನ ಹುಡುಕಾಟ ಮಾಡಿಕೊಡ್ತೇವೆ. ಸೊ ಅದೇ ರೀತಿಯಾಗಿ ಇವರು ಇರತಕ್ಕಂಥ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರೋದನ್ನು ಹೇಳ್ತೇನೆ, ಅಲ್ಲಿಗೆ ನೀವು ಜಾಯ್ನ್ ಆಗ್ಬೋದು. ಇವತ್ತು ಇವರ ಹೆಸರು ಬಂದುಬಿಟ್ಟು ಮಾನ್ವಿತಾ ಅಂತ, ವಯಸ್ಸು ಬಂದು 27 ವರ್ಷ, ಊರು ಬಂದುಬಿಟ್ಟು ಪಹಣಿ ಅಂತ, ಮಹಾರಾಷ್ಟ್ರದಲ್ಲಿ ಬರುತ್ತೆ ಇದು. ಸೊ ಅಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಣು. ಸ್ಟಡೀಸ್ ಬಂದುಬಿಟ್ಟು ಇನ್ಕಂಪ್ಲೀಟ್ ಆಗಿದೆ, ಗೃಹಿಣಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಪ್ಪನ ಹೆಸರು ದಿನೇಶ್, ಅಮ್ಮ ರುಕ್ಕು ಅಂತ. ಒಂದೇ ಒಂದು ಹೋಮ್ ಇರ್ತಕ್ಕಂಥ ಮನೆ, ಅಂದರೆ ಒಂದು ಮಿಡಲ್ ಕ್ಲಾಸಿನ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಪ್ರಸ್ತುತ ಓದದೇ ಇರ್ತಕ್ಕಂಥ ಹುಡುಗಿ ಮಾನ್ವಿತಾ ಅವರ 27ನೇ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಫೋಟೋನ ನೋಡ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ವಾಸವಾಗಿರೋದು. ಈ ಒಂದು ಮಾನ್ವಿತಾ ಅವರ ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಮದುವೆ ತಡವಾಗಲು ಕಾರಣ ನನ್ನ ಒಂದು ಮನೆಯವರು, ಹಾಗಾಗಿ ನನ್ನ ಒಂದು ಹುಡುಗನನ್ನು ನಾನು ಇವಾಗ ಹುಡುಕಿಕೊಳ್ತಿದ್ದೇನೆ ಅಂತ ಹೇಳಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಪ್ರಾಬ್ಲಮ್ ಏನಂದರೆ ಮನೆಯಲ್ಲಿ ಕೆಲವೊಂದಿಷ್ಟು ಕಿರಿಕಿರಿ ಸಮಸ್ಯೆ, ಇದರಿಂದಲೇ ಮನುಷ್ಯ ಬೆಳವಣಿಗೆ ಆಗೋದು ತುಂಬ ಕಡಿಮೆ ಆಗುತ್ತೆ. ಮನೇಲಿ ಶಾಂತ ಜೊತೆಗೆ ತಾಳ್ಮೆ ಈ ರೀತಿ ಇತ್ತು ಅಂತಂದರೆ ಮನುಷ್ಯ ಉತ್ಸಾಹದಿಂದ ತನ್ನ ಉನ್ನತಿಗೆ ಮುಟ್ಟಲು ಸಾಧ್ಯವಾಗುತ್ತೆ ಸ್ನೇಹಿತರೆ. ಇದು ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆ ಆಗುತ್ತೆ. ಇವಾಗ ಅವನ ಹುಡುಗನನ್ನು ಇವರು ಹುಡುಕಾಟ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನನ್ನಲ್ಲಿ ಸಮಸ್ಯೆ ಏನೂ ಕೂಡ ಇಲ್ಲ, ನಿಮ್ಮಲ್ಲೂ ಸಹ ಇರಬಾರ್ದು. ಸೊ ಮದುವೆ ಆಗಬೇಕಾಗಿರತಕ್ಕಂಥ ಹುಡುಗನಲ್ಲಿ ಈ ರೀತಿ ಪಾಯಿಂಟ್ಗಳು ಇರಬಾರ್ದು. ಆ್ಯಂಡ್ ಪ್ರಾಣಿಗಳು ಅಂದರೆ ಪಂಚಪ್ರಾಣ. ನನಗೆ ನೀವು ಕೂಡ ಅದನ್ನು ಇಷ್ಟಪಡಬೇಕು. ನನ್ನ ಎಷ್ಟು ಇಷ್ಟಪಡ್ತೀರೋ ನನ್ನ ವಸ್ತುಗಳಿಗೂ ಕೂಡ ಇಷ್ಟಪಡಬೇಕು. ವಾವ್, ಎಂಥ ಪಾಯಿಂಟ್ಗಳು ಇದು ನೋಡಿ. ಕೆಲವೊಂದಿಷ್ಟು ನನ್ನ ಮೆಮ್ರಿ, ನನಗೆ ಇದಂದರೆ ತುಂಬ ಇಷ್ಟ, ನನಗೆ ಈ ಒಂದು ವಸ್ತು ಅಂದರೆ ತುಂಬ ಇಷ್ಟ. ಕೆಲವೊಂದಿಷ್ಟು ಜನ ಹುಡುಗರಿಗೆ ಪ್ರಾಣಿ ಪಕ್ಷಿ ಅಂದರೆ ದೂರ 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 ಅಂತಾರಲ್ವ, ಆ ರೀತಿ ಹುಡುಗ ಬೇಡ, ಎಲ್ಲವನ್ನೂ ಇಷ್ಟಪಡುವಂಥ ಹುಡುಗ ಇದ್ದರೆ ತಿಳಿಸಿ ಸರ್ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಇಷ್ಟ ಆದರೆ ಇವರು ಓಕೆನಾ, ಮದುವೆ ಆಗ್ತೀರಾ ಅಥವಾ ಇವರ ಡೀಟೇಲ್ಸ್ ಏನಾದರೂ ಬೇಕಾ? ಬನ್ನಿ ಗುರುಗಳೇ. ಸೊ ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಗೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗುವ ಮೂಲಕ ಅವ್ರನ್ನ ಇಷ್ಟಪಡ್ತೀರೋ ಇಲ್ವೋ ಅಂತ ನೀವು ಡೈರೆಕ್ಟಾಗಿ ಅವರಿಗೆ ಮೆಸೇಜ್ ಮಾಡ್ಬೋದು. ಅವರ ನಂಬರ್ ಕೂಡ ಅಲ್ಲಿ ಸಿಗುತ್ತೆ. ನೋಡಿ, 2 ಚಾಯ್ಸ್ಗಳಿದೆ. ಒಂದು Sri@gmail.comಗೆ ಒಂದು ಮೇಲ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಪ್ರಸ್ತುತ ನೀವು ಅವರಿಗೆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮೂಲಕ ಒಂದು ಮೆಸೇಜ್ ಕೂಡ ಮಾಡ್ಬೋದು. ನನಗೆ ಈಜಿ ಅನ್ಸೋದು ಗ್ರೂಪ್ಗೆ ಜಾಯ್ನ್ ಆಗಿ ನೋಡಿ, ಅಲ್ಲಿಂದ ಹಲವಾರು ಬಯೋಡಾಟಾಗಳು ಬರ್ತಾ ಹೋಗ್ತವೆ. ಅದರಲ್ಲಿ ನಿಮಗೆ ಇಷ್ಟ ಆಗಿದರೆ ಕಂಟಿನ್ಯೂಸ್ ಆಗಿ ನೀವು ನೋಡ್ಬೋದು ಅಥವಾ ಮಾಡ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಈ ಒಂದು ಕಾರನ್ನ ತೋರಿಸ್ತಿದ್ದೀನಿ. ಈ ಒಂದು ಕಾರು ಬಂದುಬಿಟ್ಟು ಅವ್ರ ಹತ್ರ ಇದೆ ಸ್ನೇಹಿತರೆ. ಅವರು 2 ಪಾಯಿಂಟ್ಗಳು ಮೆನ್ಷನ್ ಮಾಡಿದರು. ಏನಂತಂದರೆ, ನನ್ನಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ಎಷ್ಟು ಪ್ರೀತಿ ಕೊಡ್ತೀರೋ ಅದೇ ರೀತಿ ನನ್ನನ್ನು ಪ್ರೀತಿ ಕೊಡಬೇಕು ಅಂತ ಹೇಳಿದ್ರಲ್ವ, ಅದು ನಿಮ್ಮ ಹತ್ರ ಇರಲೇಬೇಕು. ಆ್ಯಂಡ್ ಅದೇ ರೀತಿಯಾಗಿ ಪ್ರಾಣಿ ಅಂತಂದರೆ ಒಂದು ಡಾಗಿ ಇದೆ, ಆ್ಯಂಡ್ ಒಂದು ಬೆಕ್ಕಿದೆ, ಕ್ಯಾಟು, ಆ್ಯಂಡ್ ಅದೇ ರೀತಿಯಾಗಿ ಒಂದು ಗಿಣಿ ಏನೋ ಸಾಕಿದ್ದಾರೆ ಅಂತ ಹೇಳ್ತೇನೆ. ಸೊ ಇದು ಅವ್ರ ಹತ್ರ ಇರ್ತಕ್ಕಂತಹ ಪ್ರಾಣಿಗಳಾಗಿರುತ್ತೆ. ಇನ್ನು ವಸ್ತುಗಳ ವಿಚಾರಕ್ಕೆ ಬರೋದಾದರೆ, ತುಂಬ ಪ್ರೀತಿ ಮಾಡೋದು ಈ ಒಂದು ಕಾರನ್ನು. ಸೊ ಬ್ಲ್ಯಾಕ್ ಕಲರಲ್ಲಿ ಏನು ನೋಡ್ತಿದ್ರೆ, ಈ ಒಂದು ಕಾರನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಡೀಲರ್ಶಿಪ್ ಹೋಂಡಾ ಕಾರ್ ಅಂತ ಕರಿತೀವಿ ಇದಕ್ಕೆ, ಓಕೆನಾ. ಇದಂದರೆ ಪಂಚಪ್ರಾಣ. ಅವ್ರಿಗೆ ಒಳಗಡೆ ಕೂತ್ಕೊಂಡು ಸಾಂಗ್ ಕೇಳೋದು, ಒಳಗಡೆ ಹೋಗ್ಬಿಟ್ಟು ಮಲ್ಕೊಳ್ಳೋದು, ಈ ರೀತಿ ಮಾಡ್ತಾರೆ. ಅಂದರೆ ಎಷ್ಟು ಇಷ್ಟ ಅಂತ ನೀವೇ ತಿಳ್ಕೊಬೋದು. ಆ್ಯಂಡ್ ಕಾಲೇಜ್ ಮಟ್ಟದಲ್ಲಿ ಸ್ವಲ್ಪ ಅವಾರ್ಡ್ಸ್ಗಳು ಗೆದ್ದಿರ್ತಾರೆ. ಆದರೆ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು ಅಂತ, ಅದಂದರೂ ಕೂಡ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ಇಷ್ಟಪಡಬೇಕು. ಆ್ಯಂಡ್ ಅದೇ ರೀತಿಯಾಗಿ ಇವರು ಅಡುಗೆ ಮಾಡುವಂಥ ವಸ್ತುಗಳಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಸ್ತುಗಳಿದೆ, ಅದು ಕೂಡ ಅವರಿಗೆ ಪಂಚಪ್ರಾಣ. ಅದನ್ನು ಕೂಡ ನೀವು ಇಷ್ಟ ಇದೆ ಅಂತ ಇವ್ರಿಗೆ ಹೇಳಬೇಕು. ಆ್ಯಂಡ್ ಕಾರಿನ ಒಳಗಡೆ ಹೇಗೆಲ್ಲ ಇದೆ, ಇಂಥದ್ರಲ್ಲಿ ಮಲ್ಕೊಳ್ತಾರೆ ಇವರು ಅಂತ ಕೇಳಿದಾದರೆ, ಸೊ ಫ್ರಂಟ್ ಸೈಡಲ್ಲಿ ನೋಡ್ಕೊಳ್ಬೋದು. ಇದು ಫೋಲ್ಡಿಂಗ್ ಆಗ್ತಕ್ಕಂತಹ ಸೀಟು. ಫೋಲ್ಡಿಂಗ್ ಅಂದರೆ ಈ ಕಡೆ ಕೆಳಗಡೆ ಡೌನ್ ಆಗುತ್ತೆ, ನೀವು ಆರಾಮಾಗಿ ಮಲ್ಕೊಳ್ಬೋದು. ಆ್ಯಂಡ್ ಅವರು ಇಲ್ಲಿ ಸಾಂಗ್ಗಳನ್ನು ಪ್ಲೇ ಮಾಡಿ ಆರಾಮ್ಸೆ ಸಾಂಗನ್ನು ಕೇಳಿಕೊಂಡು ಸ್ಲೀಪಿಂಗ್ ಆಗ್ತಾರೆ ಸ್ನೇಹಿತರೆ. ಸ್ಪೀಡ್ ಲಿಮಿಟ್ ಬಂದುಬಿಟ್ಟು ಇದು 140ಯಲ್ಲಿ ಲಾಕ್ ಮಾಡಿರ್ತಕ್ಕಂಥದ್ದು. 140 ಸ್ಪೀಡಲ್ಲಿ ಲಾಕ್ ಮಾಡಿದ್ದಾರೆ, ಹೆಚ್ಚಿಗೆ ಹೋಗಲು ಪರ್ಮಿಷನ್ ಇಲ್ಲ. ಇದು ಬಂದುಬಿಟ್ಟು ಡೀಸೆಲ್ ಹಾಕಿದ್ರೇ ಹೋಗುತ್ತೆ, ಪೆಟ್ರೋಲ್ ವೇರಿಯಂಟ್ ಅಲ್ಲ ಸ್ನೇಹಿತರೆ, ಡೀಸೆಲ್ ವೇರಿಯಂಟು. ಆ್ಯಂಡ್ ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್, ಕ್ವಾಲಿಟಿನಲ್ಲಿ ನಂಬರ್ 1 ಕ್ವಾಲಿಟಿ ಇದೆ. ಆ್ಯಂಡ್ ಇದರ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ರೇಟ್ ಬಂದುಬಿಟ್ಟು 7 lakhs ಅಂತ ಹೇಳಿದ್ದಾರೆ.
ನೋಡ್ಕೊಳ್ಳಿ. ಇದು ಒಳಗಡೆ ಇರ್ತಕ್ಕಂಥ ಕಾರಿನಲ್ಲಿರ್ತಕ್ಕಂಥ ಸಿಸ್ಟಮ್ ಆಗಿರೋದು. ಸೊ ನಿಮಗೇನಾದ್ರೂ ಈ ಒಂದು ಕಾರು ವಸ್ತುಗಳನ್ನು ಇಷ್ಟಪಡಬೇಕು, ಅವರನ್ನು ಇಷ್ಟಪಡಬೇಕು, ನೀನು ಹೇಳ್ದಂಗೆ ಮಾಡ್ತೀನಿ ಗುರುಗಳೇ, ಅವರನ್ನು ಹೆಂಗಾದರೂ ಮಾಡಿ ನನಗೆ ಹಾಕ್ಕೊಡು, ಏನಿಲ್ಲ, ನಿಮ್ಮ ಮಾಹಿತಿಗಳನ್ನು ಕಳಿಸ್ಕೊಡೋದು ನಿಮ್ಮ ಒಂದು ಕರ್ತವ್ಯ. ನೀವು ಅವ್ರಿಗೆ ಇಷ್ಟ ಆಗಿದ್ರು ಇಲ್ವೋ ಅಂತ ಅವರು ಹೇಳೋದು ಅವರ ಒಂದು ಧರ್ಮ. ಇದು ಮ್ಯಾಟ್ರು ಸ್ನೇಹಿತರೆ. ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗಲಿ. ವಿಡಿಯೋಗೊಂದು ಲೈಕ್ ಕೊಡು ಗುರು. ನಮಸ್ತೆ, ಮತ್ತೆ ಸಿಗ್ತೀನಿ, ಬಾಯ್.